ಇವತ್ತು ಗ್ರೀನ್ ಲೈಫ್ ಕೃಷಿಟೆಕ್ ಕೊಲ್ಲಾಪುರ ಕಂಪ್ನಿಯ ಮಾಧ್ಯಮದಿಂದ ನಾವು ವಿಜಯಪುರ ಜಿಲ್ಲೆಯಲ್ಲಿ ನಾವು ಇವತ್ತು ತಿಕೋಟದಿಂದ 5-6 ಕಿಲೋಮೀಟರ್ ಕಾರಿಕಾಳಿ ಊರಲ್ಲಿ ನಾವು 6-7 ವರ್ಷದಿಂದ ಹಿಡಿದು ನಮ್ಮ ಗ್ರೀನ್ ಲೈಫ್ ಪ್ರಾಡಕ್ಟ್ ಬಳಸಂತ ದ್ರಾಕ್ಷಿ ರೈತರ ಆ ದ್ರಾಕ್ಷಿ ರೈತರು ಈಗ ಅವರಿಗೆ ನಾವು 5-6 ವರ್ಷದಿಂದ ಹಿಡಿದು ನಾವು ಗ್ರೀನ್ ಲೈಫ್ದು ಏನೊಂದು ಟ್ರೀಟ್ಮೆಂಟ್ ಕೊಡ್ತೇವೆ. ಆ ಟ್ರೀಟ್ಮೆಂಟ್ ಅವ್ರು ಪೂರ್ಣಪಣೆ ಹಿಂದಿನ ತನಕ ಮಾಡ್ಲಕತ್ತಾರ. ಅವರು ಈಗ ಸದ್ಯ ದ್ರಾಕ್ಷಿಗೆ ಯಾವ ಥರ ಈ ಗ್ರೀನ್ ಲೈಫ್ ಪ್ರಾಡಕ್ಟ್ ಯೂಸ್ ಮಾಡಿ ಅವ್ರಿಗೆ ಏನು ರಿಸಲ್ಟ್. ಕೃಷ್ಣ ಬಾಬುರಾವ್ ಲೊಂಡೇನ ಅಕ್ಕಲ್ಕೋಟದಿಂದ ನಾ ಇಲ್ಲಿ ಬಂದಿದ್ದ. ಈಗ ನಾವು ಆ ರೈತರಿಗೆ ದ್ರಾಕ್ಷಿ ರೈತರಿಗೆ ನಾವು ಭೇಟಿ ಆಗೋ ಸಲಿಂದ ಅವ್ರು ಬಂದಿದ್ದೀವಿ. ಅವ್ರು ಸರ್ ನಮಸ್ಕಾರ ರೀ. ನಮಸ್ಕಾರ ಸರ ಎಷ್ಟು ಎಕರೆ ರೀ ಭಾಗ? 1.5 ಎಕರೆ. 1.5 ಎಕರೆ ಭಾಗ ಅದ. 1.5 ಎಕರೆ ಭಾಗ ಸರ ಈ ಥರ ಈ ಭಾಗ ಇಲ್ಲಿ ಕಾಣ್ಲಕತ್ತದ. ಜಬರ್ದಸ್ತ್ ಹಿಂಗೆ ಗಡ ಬಿದ್ದಾವ. ಗಿಡ ನೋಡಿದ್ರೆ ಹಳಿ ಗಿಡ ಕಾಣಿಸ್ಲತ್ತಾವ. ಇದಕ್ಕೆ ಸರ ಏನೇನು ಯೂಸ್ ಮಾಡ್ತೀರಿ ಮತ್ತು ರಾಸಾಯನಿಕ ಬಳಸ್ತೀರಿ, ಏನು ಬಳಸ್ತೀರಿ ಜರ ನೀವು ನಿಮ್ಮ ಪರಿಚಯ ಹೇಳಿದ್ರೆ ಚಲೋ ಆಗ್ತದೆ ಸರ್. ನಮಸ್ಕಾರ ಸರ್. ನಮಸ್ಕಾರ. ನನ್ನ ಹೆಸರು ವಿಠಲ್ ಸಿದ್ಧನಾಥ್ ರೀ. ತಿಕೋಟ ತಾಲೂಕು ಸಿದ್ದಾಪುರ ಕೆ ಗ್ರಾಮ. ನಾವಿಲ್ಲಿ ಇದನ್ನ ಗ್ರೀನ್ ಲ್ಯಾಬ್ ಪ್ರಾಡಕ್ಟ್ ಬಳಸ್ಲಾತ 5-6 ವರ್ಷ ಆಯ್ತು ರೀ. ಇದು ಗಿಡದ ಆಯುಷ್ಯ 21 ವರ್ಷ ಐತ್ರಿ ಈಗ ಸದ್ಯ. ಆಯ್ತು 21 ವರ್ಷ. ಹಾಂ ರೀ. ಮತ್ತು 21 ವರ್ಷದ ನಾವು ಇನ್ನು ಕಡೆ 5-6ನೇ ವರ್ಷಕ್ಕೆ ತೆಗಿಬೇಕಾಗಿತ್ತು ಪಡ. ನಾವು ಗ್ರೀನ್ ಲ್ಯಾಬ್ ಔಷಧ ಆರ್ಗ್ಯಾನಿಕ್ ಔಷಧ ಯೂಸ್ ಮಾಡ್ಲತ್ತಾನ ಹಿಡಿದು ಮತ್ತು ಆಯುಷ್ ವಾಡಾಸೈತಿ. ಇನ್ನೂ 4-5 ವರ್ಷನ ಪಡ ನಮ್ದು ಮುಂದೆ ಬೆಳಿಬೋದು, ನಾ ಇಡ್ಬೋದು ಅನ್ನೋದು ನಮ್ಮ ಇಚ್ಛೆ ಐತಿ. ನಾ ವರ್ಷ ಹಂಗೆ ಜಾಸ್ತಿನೇ ಬೆಳಿಲತ್ತ ಕಮ್ಮಿ ಆಗಿಲ್ಲ. ಮತ್ತು ನಾವು ಇದು ಗ್ರೀನ್ ಲ್ಯಾಬ್ ಬಿಟ್ಟು ಬೇರೆ ಕೆಮಿಕಲ್ ಔಷಧ ತೆಳಗೆ ಬಡ್ಡಿಗೆ ಏನು ಕೊಡೋದಿಲ್ಲ. ಎಲ್ಲ ಪ್ರಾಡಕ್ಟ್ ಎಲ್ಲ ಗೊಬ್ಬರಗಳು ಮತ್ತು ಇದು SOP ಯಾವುದೇ ಕಂಟೆಂಟ್ಸ್ ಆದ್ರೂ ನಮ್ಮ ಗ್ರೀನ್ ಲ್ಯಾಬ್ ಪ್ರಾಡಕ್ಟ್ನಾಗ ಸಿಗ್ತಾವೆ. ಮತ್ತು ಎಲ್ಲ ಥರನೂ ಇದ್ರೊಳಗೆ ಐತಿ. ಅದ್ರ ಸಂಬಂಧ ನಾವು ಕೆಮಿಕಲ್ ಬಡ್ಡಿಗೆ ಏನೂ ರಾಸಾಯನಿಕ ಕೊಟ್ಟೇ ಇಲ್ಲ. ಈಗ ನೀವು ನಿಮ್ಮ 21 ವರ್ಷನ 21 ವರ್ಷನ ಭಾಗ ಅದ. 21 ವರ್ಷನ ಬಾಗಿಗೆ ನೀವು 5 ವರ್ಷನ ಹಿಡಿದು ಇದು ಯಾವುದೇ ಪ್ರಕಾರ ರಾಸಾಯನಿಕ ಗೊಬ್ಬರ ಏನೂ ಕೊಟ್ಟಿಲ್ಲ ರೀ. ಏನು ಕೊಡ್ಲಾರ್ದೆ ನೀವೆಲ್ಲ ಗ್ರೀನ್ ಲೈಫ್ ಪ್ರಾಡಕ್ಟೇ ಬಳಸಿನ್ರಿ. ಏನು ಕೆಮಿಕಲ್ ಏನು ಅಜ್ಜಿಬಾದ್ ಏನು ಕೊಟ್ಟಿಲ್ಲ. ನಿಮ್ಗೆ ಗ್ರೀನ್ ಲೈಫ್ ಪ್ರಾಡಕ್ಟ್ ಮ್ಯಾಗ ಹೆಂಗೆ ವಿಶ್ವಾಸ ಐತ್ರಿ? ಮತ್ತು ನೀವು ಏನು ರಾಸಾಯನಿಕ ಗೊಬ್ಬರ ಕೊಡಲಾರ್ದೆ ಸಲ ಕೊಟ್ಟಾಗ ಅವಾಗ ನಾವು ರೂಟ್ ಮತ್ತು ಮಣ್ಣಿನ ಗುಣಧರ್ಮ ಚೇಂಜ್ ಆಯ್ತು. ಚೇಂಜ್ ಆಗೋಣ ಅದ್ರ ಮೇಲೆ ನನಗೆ ರೂಟ್ ಗಿಟ್ ಅಗದಿ ಫುಲ್ ಡೆವಲಪ್ ಆಗಿದ್ದು ಫಸ್ಟ್ನೇ ಸಲನೇ ಕೊಟ್ಟಾಗ. ಅದ್ರ ಮೇಲೆ ನನಗೆ ರೂಟ್ ಗಿಟ್ ಡೆವಲಪ್ ಆತಾವಂದ್ರೆ ಮತ್ತು ಇದ್ರ ಮೇಲೆ ನಾವು ಬೆಳೆ ತೆಗಿಬೋದು ಅಂತ ಹೇಳಿ ನಾವು ಇದನ್ನು ಸ್ಟಾರ್ಟ್ ಮಾಡಿದ್ವಿ. ಹಿಂಗ್ರಿ. ಹಾಂ. ಈಗ ನಿಮ್ಮದು ಮತ್ತು ನೀವು ಗ್ರೀನ್ ಲೈಫ್ ಪ್ರಾಡಕ್ಟ್ ಬಳಸಿರಿ. ನಿಮ್ಮ ಇಲ್ಲಿ ಆಜು ಬಾಜು ಇನ್ನೂ ಮತ್ತು ಬೇರೆ ಭಾಗ ಅವರೆಲ್ಲ ರಾಸಾಯನಿಕ ಕೆಮಿಕಲ್ ಬಳಸ್ತಾರೆ. ಹಾಂ, ಬಳಸಿ ಎರಡು ಥರನೂ ಮಾಡ್ತಾರೆ. ಆದ್ರೂ ನಾವು ಅಜಿಬಾತ್ ಇದನ್ನು ನಾನು ನೋಡ್ಬೇಕು. ನನಗೆ ವಿಶ್ವಾಸ ಆತ್ಮವಿಶ್ವಾಸ ಆಗಿ ನಾ ಪೂರ ಈ ಬಿಟ್ರೂ ಬರ್ತೈತೆ ಅನ್ನೋದು ನನಗೆ ಕಾನ್ಫಿಡೆನ್ಸ್ನಿಂದ ನಾ ಇದನ್ನು ಬಳಸ್ಲಾತೀನಿ ಸರ್. ಈಗ ನೀವು ರಾಸಾಯನಿಕ ಬಳಸಲಾರ್ದೆ ನೀವು ಗ್ರೀನ್ ಲೈಫ್ದು ಎಲ್ಲ ಎಣ್ಣೆಗಳು ಬಳಸಿರಿ. ಇದ್ರ ಖರ್ಚ ಏನು ಬರ್ತದೆ ರೀ? ಖರ್ಚು ಅದಕ್ಕೆ ಇದಕ್ಕೆ ಕಡಿಮೆ ಆಕತ್ರಿ. ಅದ್ರ ನಮ್ಮ ಬೆಳೆನೂ ಭೂಮಿನೂ ಉಳಿತಾಯ ಆಗ್ತಿ. ಮತ್ತು ಮಣ್ಣು ನಮ್ಮ ಮಣ್ಣಿನೊಳಗೆ ಆರ್ಗ್ಯಾನಿಕ್ ಕಾರ್ಬನ್ ಹೆಚ್ಚಾಗತ್ತಿ. ಹೆಚ್ಚಾದ್ರಿಂದ ಬೆಳೆ ನೋಡ್ರಲ್ಲ ಗೊತ್ತಾಗ್ತದೆ ನಿಮ್ಗೆ. ಗಿಡದ ಆಯುಷ್ಯ ಹೆಚ್ಚಾಗಿತ್ತೆ. ಇದು ನಮ್ದು ಬರೋಬರಿ ನೋಡ್ರಿ. ರೈತ ಬಾಂಧವರಿಗೆ ನಿಮ್ಗೆ ನಾವು ಕೇಳೋದೇನಂದ್ರೆ, ನೀವು ಇದಕ್ಕೆ ಪೈಲೆ ನೀವು ರಾಸಾಯನಿಕ ಸರ್ಕಾರಿ ಗೊಬ್ಬರ ಹಾಕ್ತಿದ್ರೆ. ಸರ್ಕಾರಿ ಗೊಬ್ಬರ ಬಿಟ್ಟು ನೀವು ಈಗ ಎಲ್ಲ ಗ್ರೀನ್ ಲೈಫ್ ಪ್ರಾಡಕ್ಟ್ ಬಳಸಲತ್ತೀರಿ. ಈಗ ನೀವು ಸರ್ಕಾರಿ ಗೊಬ್ಬರ ಮತ್ತು ಇದು ಕೆಮಿಕಲ್ ನೀವು ಈಗ ಇದು ಮಾಡ್ಲಾಗತ್ತೀರಿ. ಇದ್ರಾಗ ಏನು ಡಿಫ್ರೆನ್ಸ್ ರೀ ಖರ್ಚಿನಾಗ? ಇದ್ರಾಗ ಅಂದ್ರೆ ಅದಕ್ಕೆ ಖರ್ಚು 1 ಎಕರೆದಾಗ 1.5 ಲಕ್ಷ ರೂಪಾಯಿ ಖರ್ಚು ಆಗ್ತದೆ 1 ಎಕರೆ. ಮತ್ತು ನಾ ಬಳಸ್ಲಾತ ಹಿಡಿದು 70-80 ಸಾವಿರದಾಗ ಮತ್ತು ರೋಗರಾಯಿನೂ ಕಡಿಮೆ ಆಕತ್ತೀವಿ. ಈಗ ಆರ್ಗ್ಯಾನಿಕ್ದಿಂದ ನಾವು ಆರ್ಗ್ಯಾನಿಕ್ ಬಳಸ್ಲಾತ ಹಿಡಿದು ಈ ಸಲ 70-80 ಸಾವಿರ ರೂಪಾಯಿದಾಗ ನಮ್ದು ಇದು 1.5 ಎಕರೆ ಪ್ಲಾಟ್ ಆಗೈತಿ. ಇದು ಯಾವುದು ನಾವು ಗ್ರೀನ್ ಲ್ಯಾಬ್ ಔಷಧ ಮತ್ತು ನಮ್ಮದು ಸ್ಪ್ರೇ ಎಲ್ಲ ಕಳಿಸಿ 80 ಸಾವಿರ ರೂಪಾಯಿದಾಗ ನಮ್ದು ಪೂರ್ಣ ಆಗೈತಿ. ಮತ್ತು ಖರ್ಚು ಕಡಿಮೆ. ಅಂದ್ರೆ ಈಗ ರೋಗ ಪ್ರತಿಕಾರ ಶಕ್ತಿ ಹೆಚ್ಚು ಮಾಡ್ತೈತಿ ನಾವು ಆರ್ಗ್ಯಾನಿಕ್ ಯೂಸ್ ಮಾಡೋದ್ರಿಂದ. ರೋಗ ಪ್ರತಿಕಾರ ಶಕ್ತಿ ಹೆಚ್ಚು ಮಾಡೋದ್ರಿಂದ ಇದಕ್ಕೆ ರೋಗ ಬರೋಲ್ಲ, ಔಷಧನೂ ನಮ್ದು ಜಾಸ್ತಿ ಆಗ್ತಲ್ಲ. ಹಿಂಗಾಗಿ ಖರ್ಚು ಕಡಿಮೆ ಆಕತಿ. ಮತ್ತು ಇಳುವರಿನೂ ನಮ್ದು ಚಲೋ ತಂಗಿ ಬರ್ತೈತಿ. ಆ ಕೆಮಿಕಲ್ ಬಳಸೋದ್ರಿಂದ ರೋಗರಾಯಿನೂ ಹೆಚ್ಚಾಗ್ತಾವು ಮತ್ತು ಇಳುವರಿನೂ ಕಡಿಮೆ. ಮತ್ತು ಇದು ನಾವು ಖರ್ಚು ಕಡಿಮೆ ಮಾಡ್ಕೊಂಡು ನಾವು ಇಳುವರಿ ಚಲೋ ತಂಗಿ ತೆಗೆದ್ರಿಂದ
ನಮ್ಗೆ ಉಳಿತಾಯ ಆಗ್ತೈತಿ ಎಲ್ಲದಕ್ಕೂ ನೋಡ್ರಿ ಇಲ್ಲಿ ನೋಡ್ಬೇಕಾದ್ರೆ ಈಗ ನಾವು ರಾಸಾಯನಿಕ ಗೊಬ್ಬರ ಬಳಸಿ ಅವರು ಹೇಳ್ತಾರಕ್ಕೆ ರೈತರು ರಾಸಾಯನಿಕ ಖರ್ಚ 1.5 ಲಕ್ಷ ರೂಪಾಯಿ ಖರ್ಚು ಆಗ್ತದ. ಮತ್ತು ನಾವು ಇದು ಆರ್ಗಾನಿಕ್ ಬಳಸೋದ್ರಿಂದ ನಾವು ಎರಡೂ ಕಲಿತು ಮಾಡಿದ್ರೂ 80,000 ರೂಪಾಯಿ ಇದಕ್ಕೆ ಟೋಟಲ್ ಖರ್ಚು ಬಂದತ್ತ ಅವ್ರು ಹೇಳ್ತಾರೆ. ಅದರದಿಂದ ಎಲ್ಲ ಗ್ರೀನ್ ಲೈಫ್ ಎಲ್ಲ ಪ್ರಾಡಕ್ಟ್ಗಳು ಏನು ಬಳಸಿ ಅವರು ಈ ಥರ ಇಲ್ಲಿ ಇದು ದ್ರಾಕ್ಷಿ ಬಾಗ್ ಮಾಡ್ಯಾರ. ಯಾರಾದರೂ ರೈತರು ಬಂದು ಇಲ್ಲಿ ಇದು ಬಾಗ್ ನೋಡಬೇಕು. ಮತ್ತು ಅವರು ಬಂದು ಇದು ನೋಡಿ ಅವರ ಸರ್ ರೈತರ ಮುಖದಿಂದ ಕೇಳ್ಬೇಕಂತ ಹೇಳಿ ನಾವು ಹೇಳ್ತೇವೆ. ಅದರ ಸಲುವಾಗಿ ಈ ಕಾರಿಕೊಳ ಊರಲ್ಲಿ ನಾವು ವಿಠಲ್ ಸಿದ್ಧನಾಥ ಅವ್ರಿಗೆ ಭೇಟಿ ಆಗ್ಲಿಕ್ಕೆ ನಾವು ಬಂದಿದ್ದೆವು. ಅವ್ರ ಬಾಗ್ ನೋಡಿ ನಮಗೊಂದು ಸಂತೋಷ ಆಯಿತು. ಅದರ ಸಲಕ ಈಗ ನಾವು ಇದರ ಮುಂದೆ ಪ್ರತಿಯೊಂದು ಇದಕ್ಕೆ ಅವರು ಬಳಸೋರ. ಇನ್ನೊಂದು ಪ್ಲಾಟ್ ಮತ್ತು ಮುಂದಿಂದು ಮತ್ತು ಸರ್ ನೀವು ಇದಕ್ಕೆ ಇದು 21 ವರ್ಷದ ಬಾಗ್ ಆಯ್ತು ಹೇಳ್ತೀರಿ. ಮತ್ತು ಹೊಸದಾಗಿ ಬಾಗಿಗೆ ಏನು ಬಳಸಿರಿ ನೀವು? ಅಷ್ಟಿಗೆ ಭಾಗ ಏನೈತಿಲ್ಲ 5ನೇ ವರ್ಷ ಅದ. ನಾವು ಅದನ್ನ ಪೂರಾ ಪ್ಲಾಂಟೇಶನ್ ಮಾಡಿ ಹಿಡಿದು ಬರೀ ಆರ್ಗ್ಯಾನಿಕ್ ಮೇಲೆ ಆರ್ಗಾನಿಕ್ ಮಾಡಿರಿ. ಅದು ಎಲ್ಲದ್ರಿ ಮುಂದೆ ಐತಿ ನೋಡ್ರಿ ನೀವು. ಅದು 21 ವರ್ಷದ ಬಾಗ ಎಲ್ಲ ಬಳಸಿ ಇದು ಹೊಸದಾಗಿ ಬಾಗಿಗೆ ಇದು 5 ವರ್ಷದ ಬಾಗ ಏನ್ರಿ ಇದು? 5 ವರ್ಷ. ಇದಕ್ಕೆ 5 ವರ್ಷ ಹಿಡಿದು ಯೂಸ್ ಮಾಡೈತಿ. 5 ವರ್ಷ ಏನು ಅಗಿ ಹೆಚ್ಚಿವ್ರಿ. ಅವಾಗ ಹಿಡಿದು ಪೂರ್ಣ ಫಸ್ಟ್ ಹಿಡಿದು ಅದನ್ನ ಆರ್ಗ್ಯಾನಿಕ್ ಮಾಡ್ಕೊಂಡು ಬಂದ್ವಿ. ಇದು ಎಲ್ಲ ಪೂರಾ ಆರ್ಗಾನಿಕ್. ಇದು ನೋಡ್ರಿ ಯಾವ ಪ್ರಕಾರನು ಇದಕ್ಕೆ ರಾಸಾಯನಿಕ ಗೊಬ್ಬರ ನೀವು ಯೂಸ್ ಮಾಡಿ. ತಳಿಗೆ ಏನೂ ಕಟ್ಟಿಲ್ಲ, ರಾಸಾಯನಿಕ ಗೊಬ್ಬರ ಏನೂ ಅಷ್ಟು ಏನೂ ಕಟ್ಟಿಲ್ಲ. ಎಲ್ಲ ಇದನ್ನ ಪೂರ್ಣ ಮ್ಯಾಗಿನ ಪರಿ ಅಂತೂ ನಾವು ಕೆಮಿಕಲ್ ಕೊಡಲ್ಲ, ದ್ರಾಕ್ಷಿ ಬರಲ್ಲ. ಕೆಮಿಕಲ್ ಕೊಡಬೇಕು. ಬರೋಬರ್. ಕೆಳಗೇನು ಡ್ರಿಪ್ ಮುಖಾಂತರ ಏನು ಕೊಡ್ತೀವಿ. ಪ್ರತಿಯೊಂದೆಲ್ಲ ರೋಡ್ ಡೆವಲಪ್ಗೆ ಎಲ್ಲ ನಾವು ಗ್ರೀನ್ ಲ್ಯಾಪ್ ಔಷಧದೊಳಗೆ ಸಿಗ್ತೈತಿ. ಇಲ್ಲಿ ನೋಡಬೇಕು ಈ ಥರ ಇವರು ವಿಠಲ್ ಸಿದ್ಧನಾಥ್ ಅವರು 21 ವರ್ಷದ ಬಾಗಿನ ಹಿಡಿದು 5-6 ವರ್ಷ ಆಯ್ತು ಅವ್ರು ಕಂಟಿನ್ಯೂ ಇವೆಲ್ಲ ಆರ್ಗಾನಿಕ್ ಪ್ರಾಡಕ್ಟ್ ಬಳಸ್ಯಾರ. ಮತ್ತು ಇದು ಹೊಸ ಪ್ಲಾಟ. ಇದು 5ನೇ ವರ್ಷನ ಹಿಡಿದು ಇದಕ್ಕೆ ಯಾವುದೇ ಪ್ರಕಾರದ ಒಂದು ಕಾಳು ಗೊಬ್ಬರ ಇಲ್ಲದೆ ಇದು ತೆಳಕ್ಕೆ ಏನೇ ಅವರು ಡ್ರಿಪ್ ಮುಖಾಂತರ ಯಾವುದೇ ರಾಸಾಯನಿಕ ಗೊಬ್ಬರ ಕೊಟ್ಟಿಲ್ಲ. ಇದೆಲ್ಲ ಪೂರ್ಣ ತೆಳಗೆ ಅವರು ಗ್ರೀನ್ ಲೈಫ್ದು ಎಲ್ಲ ಏನು ಟ್ರೀಟ್ಮೆಂಟ್ ಅದ, ಗ್ರೀನ್ ಲೈಫ್ ಟ್ರೀಟ್ಮೆಂಟ್ 5 ವರ್ಷದಿಂದ ಕಂಟಿನ್ಯೂ ಮಾಡ್ಲತ್ತಾರ. ಇಲ್ಲಿ ಯಾರಾದರೂ ರೈತರು ಬಂದು ಈ ಬಾಗ್ ನೀವು ಇಲ್ಲಿ ನೋಡ್ಲಿಕ್ಕೆ ನಿಮ್ಗೆ ಸಿಗ್ತದ. ಇಲ್ಲಿ ಬಂದು ನೋಡಬೇಕು. ಮತ್ತು ಏನಾದ್ರೂ ಇಲ್ಲಿ ಬಂದು ಸರ್ ಯಾವ ಥರ ಮಾಡ್ಯಾರ ಅವ್ರಿಗೆ ಕೇಳ್ಕೊಂಡು ನೀವು ಅವ್ರ ಸಂಪರ್ಕ ಆಗಿ ನಿಮ್ಗಾದ್ರೂ ಇದು ಬಳಸೋದಿತ್ತು ಅಂದ್ರೆ ಅವ್ರ ಸರ್ ನಂಬರ ಸ್ಕ್ರೀನ್ ಕೆಳಗೆ ಸಿಗ್ತದ. ಅದು ನೀವು ಅದು ತೊಗೋಬೇಕಂತ ಹೇಳಿ ನಮ್ಮ ವಿನಂತಿ ಇರ್ತದೆ. ಮತ್ತು